ಇದೊಂದು ಅಂಟಿರೋವಂಥ ಗಿಡ ಅಂತ ತೋರಿಸ್ತೀನಿ ನೋಡಿ. ಅಂದರೆ ಹೂವು ಇದು ಮಾತ್ರ ಕೊಡುತ್ತೆ, ಗಿಡ ಎಲ್ಲ ಏನು ಅಂಟಲ್ಲ ನೋಡಿ. ಏನಂತಂದರೆ ಇದು ನಾನು ಸ್ಕೂಲ್ಗೆ ಹೋಗೋವಾಗ ಈ ಥರ ಗಿಡ ಕಾಣಾಗಿಲ್ಲ, ಈ ಥರ ಅಂಟಿಸ್ಬಿಟ್ಟು ಏನಾದರೂ ಈ ಬೊಕ್ಕೆ ಥರ ಆ ಥರ ಡಿಸೈನ್ ಮಾಡೋ ಥರ ಮಾಡ್ತಿದ್ವಿ. ಈಗ ಆ ಥರ ಏನು ಮಾಡ್ತಾಯಿಲ್ಲ. ಆದರೆ ಇದ್ರ ಹೆಸರು ಚಿತ್ರಮೂಲ ಅಂತೇಳಿ. ಮ್ಯಾಲ್ಗೆಲ್ಲ ಒಂಥರ ಆಗಿರೋದ್ರಿಂದ ಹೇಳೋಕ್ಕಾಗ್ತಾಯಿಲ್ಲ, ಕರೆಕ್ಟಾಗಿ ಬರ್ತಾಯಿಲ್ಲ ಉಚ್ಚಾರಣೆ. ಇದ್ರ ಹೆಸರು ಚಿತ್ರಮೂಲ. ಆಮೇಲೆ ಇದನ್ನ ಆಯುರ್ವೇದಕ್ಕಲ್ಲಿ ಚಿತ್ರಕ್ಕ ಅಂತಲೂ ಕರೀತಾರೆ. ಅಂದರೆ ಈ ಗಿಡ ಆಯುರ್ವೇದದಲ್ಲಿ ಈ ಜೀರ್ಣಕ್ರಿಯೆಗೆ ತುಂಬ ಉಪಯೋಗ ಆಗುತ್ತೆ. ಅದರಿಂದ ಇದನ್ನ ಆಯುರ್ವೇದಕ್ಕಲ್ಲಿ ತುಂಬ ಬಳಸ್ತಾರೆ ಔಷಧಿ ಗುಣ ಆಗಿ. ಆದರೆ ಈ ಹೂವು ಮಾತ್ರ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಈ ಥರ ಅಂಟ್ಕೊಳ್ಳೋದಕ್ಕೆ ನೋಡಿ. ಆ ಹೂವು ಆಮೇಲೆ ಇದೆಲ್ಲ ಅಂಟ್ಕೊಳ್ತಾ ಇರ್ತೀನಿ, ಅದೊಂಥರ ಇಷ್ಟ ಆಗುತ್ತೆ ನೋಡಿ. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಬಾಯಲ್ಲಿ ನಾಲ್ಗೆ ಕಡ್ಕೊಂಡ್ಬಿಟ್ಟು ಅದು ಮಾತಾಡೋಕ್ಕಾಗ್ದಂಗೆ ಆಗ್ಬಿಟ್ಟೈತೆ ಈಗ. ಸೊ ದಯವಿಟ್ಟು ಏನಾದರೂ ಪದಗಳು ಕರೆಕ್ಟಾಗಿ ಬರ್ತಾ ಇಲ್ಲ ಅಂತಂದರೆ ಕ್ಷಮಿಸಬೇಕು. ಏನು ನೋಡ್ರಿ, ಇನ್ನು ಇದ್ರ ಬಗ್ಗೆ ನಿಮ್ಗೇನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಮತ್ತೊಂದು ಸಾರಿ ವಿಡಿಯೋ ಮಾಡಿ ಅದನ್ನು ತಿಳಿಸ್ಕೊಡ್ತೀನಿ. ಇದಿಷ್ಟು ಈ ಚಿತ್ರಕ್ಕೆ ಆ ಗಿಡದ ವಿಡಿಯೋ. ಅಂದರೆ ಚಿತ್ರಕ್ಕೆ ಅಂತಂದರೆ ಅದು ಆಯುರ್ವೇದಿಕಲ್ಲಿ ಕರೆಯುವಂಥ ಹೆಸರು. ಇನ್ನು ಆಡು ಭಾಷೆಯಲ್ಲಿ ಏನಂತ ಕರೀತಾರಂತ ಗೊತ್ತಿಲ್ಲ ಇದಕ್ಕೆ. ಆದರೆ ಚಿತ್ರಮೂಲ ಅಂತ ಕರೀತಾರೆ ಅಂತ ಗೊತ್ತಾಯಿತು. ಇನ್ನೂ ಹೆಸರು ಇರ್ಬೋದೇನೋ. ಏನಾದರೂ ನಿಮಗೆ ಗೊತ್ತಿದ್ರೆ ಈ ಬೇರೆ ಹೆಸರು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ, ನೋಡೋಣ. ಸೊ ಇದಿಷ್ಟು ಈ ಗಿಡದ ವಿಡಿಯೋ ಆಗಿತ್ತು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.